ಬಂದ್ 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 ಅಖಂಡ ಕರ್ನಾಟಕ ಬಂದ್. ರಾಜ್ಯದ ಮೂಲೆ ಮೂಲೆಯಿಂದ ಬಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ನಾನ್ ಸ್ಟಾಪ್ ಕವರೇಜ್ ಅನ್ನು ಮಾಡ್ತಾ ಇರುವಂತದ್ದು. ಕರ್ನಾಟಕ ಬಂದ್ಗೆ ಕರೆ ಕೊಟ್ಟರು ಕೂಡ ಯಥಾಸ್ಥಿತಿ. ಕರ್ನಾಟಕ ಬಂದ್ಗೆ ಕರೆ ಕೊಟ್ಟರು ಯಥಾಸ್ಥಿತಿ. ಬಂದು ದಿನವೂ ಬಸ್ಸು, ಆಟೋ, ಮೆಟ್ರೋ, ಕ್ಯಾಬ್ ಎಂದಿನಂತೆ ಸಂಚಾರ. ಹೋಟೆಲ್, ಅಂಗಡಿ ಮುಂಗಟ್ಟು ಓಪನ್ ಆಗಿರುವಂತಹದ್ದು. ಸಂಚಾರ ಯಥಾಸ್ಥಿತಿ ಇದ್ರೂ ಕೂಡ ಜನರ ಓಡಾಟ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬಸ್ಸು, ಮೆಟ್ರೋ, ಆಟೋ ಇದ್ರೂ ಕೂಡ ಜನ ರಸ್ತೆಗಿಳಿತಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ ಹಲವು ಕಡೆಗಳಲ್ಲಿ ಬಂದ್ಗೆ ಸಿಗ್ತಾ ಇರುವಂತಹ ಪ್ರತಿಕ್ರಿಯೆ ಇದು. ಸಂಚಾರ ಯಥಾಸ್ಥಿತಿ ಇದ್ರೂ ಕೂಡ ಜನರ ಓಡಾಟ ಇಲ್ಲದೆ ಇರೋದು ಗೊತ್ತಾಗ್ತಾ ಇದೆ. ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಈಗ ರಸ್ತೆಗಿಳಿದು ಪ್ರತಿಭಟನೆಯನ್ನು ಕೂಡ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು ಕಡೆ ಅಖಂಡ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕರೆಯನ್ನು ಕೊಟ್ಟಿದ್ವು. ಇವತ್ತು ಬಸ್ಸು, ಆಟೋ, ಕ್ಯಾಬು ಎಲ್ಲವೂ ಕೂಡ ರಸ್ತೆಗಿಳಿದ್ರು. ಜನ ರಸ್ತೆಗಿಳಿತಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. 9 ಗಂಟೆ ಆದರೂ ಕೂಡ ಯಥಾಸ್ಥಿತಿಯಲ್ಲಿಯೇ ಬಸ್ಸುಗಳ ಓಡಾಟ ಇದೆ, ಆಟೋಗಳ ಓಡಾಟ ಇದೆ. ಬಟ್ ಜನರ ಸಂಖ್ಯೆ ತುಂಬ ವಿರಳ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಮೂಲೆ ಮೂಲೆಗಳಲ್ಲೂ ಕೂಡ ಜನರ ಓಡಾಟ ಕಡಿಮೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಮೆಟ್ರೋ ಸ್ಟೇಷನ್ನ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಚಿಕ್ಕಪೇಟೆಯ ದೃಶ್ಯಾವಳಿ ಹೇಳಿ ಕೇಳಿ ವೀಕೆಂಡ್ ಇವತ್ತು ದೊಡ್ಡ ಮಟ್ಟದಲ್ಲಿ ಜನ ಓಡಾಡಬೇಕಿತ್ತು. ಆದರೆ ಜನರಿಲ್ಲದೆ ಮೆಟ್ರೋ ಸ್ಟೇಷನ್ ಬಣಗುಡ್ತಾ ಇದೆ. ಇನ್ನು ಕೆಂಪೇಗೌಡ ಬಸ್ ನಿಲ್ದಾಣ, ಮೆಜೆಸ್ಟಿಕ್, ಬೆಂಗಳೂರಿನ ಹೃದಯ ಭಾಗ ಅಲ್ಲೂ ಕೂಡ ಜನರ ಓಡಾಟ ವಿರಳವಾಗಿರುವಂಥದ್ದು. ಬಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ 3 ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣಾ, ಪವಿತ್ರ ಮತ್ತು ಭಾರತಿ. ನಾನು ಮೊದಲು ಅರುಣಾ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅರುಣಾ, ಅಖಂಡ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕರೆಯನ್ನು ಕೊಟ್ಟಿರುವಂತಹದ್ದು. ಈಗ ತಾವು ಯಾವ ಜಾಗದಲ್ಲಿದ್ದೀರಿ? ಈಗ 9 ಗಂಟೆ ಆಯಿತು. ಯಾವ ರೀತಿಯ ಸ್ಪಂದನೆ ಸಿಗ್ತಾ ಇದೆ ಜನರಿಂದ ಅಲ್ಲಿ ಅಂತ ಹೇಳಿ? ಎಸ್ ಪ್ರೇಮ್, ಮೆಜೆಸ್ಟಿಕ್ನ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ನೋಡಬಹುದಾಗಿದೆ. ಈಗಾಗಲೇ ಎಲ್ಲ ಬಸ್ಸಸ್ಗಳು ಬಂದಿದ್ದಾವೆ. ಅಂದರೆ ಸುಮಾರು 8,000ಕ್ಕೂ ಹೆಚ್ಚು ಒಂದು KSRTC ಬಸ್ಗಳ ಸಂಚರಿಸ್ತವೆ. ಆದರೆ ಬಸ್ಸಸ್ಗಳೇ ಇದ್ದಾವೆ. ಪ್ರಯಾಣಿಕರ ಸಂಖ್ಯೆಯಲ್ಲಿ ತೀರಾ ವಿರಳ ಆಗಿರ್ತಕ್ಕಂಥ ಸಂಖ್ಯೆಯನ್ನು ಕೂಡ ಕಾಣಬಹುದಾಗಿದೆ. ಬಸ್ಸಸ್ಗಳು ಕೂಡ ಖಾಲಿ ಆಗಿರ್ತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಜೊತೆಗೆ ಇಲ್ಲಿ ಬಂದಿರತಕ್ಕಂತಹ ಕೆಲವೊಂದಿಷ್ಟು ಸಂಘಟನೆಯವರು ಕೂಡ KSRTC ಬಸ್ ಡ್ರೈವರ್ಗಳಿಗೆ ಮನವಿಯನ್ನು ಸಲ್ಲಿಸುವಂತಹ ಒಂದು ಕೆಲಸವನ್ನು ಕೂಡ ನಡೆಸಿದ್ರು. ಆದರೆ ಇದು ಯಾವುದಕ್ಕೂ ಕೂಡ ಪೊಲೀಸರು ಅವಕಾಶವನ್ನು ನೀಡಲಿಲ್ಲ. ಅವರನ್ನು ವಾಪಸ್ ಕಳಿಸುವಂತಹ ಒಂದು ಕೆಲಸಕ್ಕೆ ಮುಂದಾದರು. ಅಂದರೆ ಪ್ರತಿದಿನಕ್ಕೆ ಕಂಪೇರನ್ನು ಮಾಡಿದರೆ KSRTC ಬಸ್ ನಿಲ್ದಾಣ ಬಿಕೋ ಅಂತ ಇರೋದನ್ನು ಕೂಡ ಕಾಣಬಹುದಾಗಿದೆ. ಇನ್ನು ಕೆಲವೊಂದಿಷ್ಟು ಜನ ಈ ಒಂದು ಬಂದ್ ಬೇಡ ಎನ್ನುವಂತಹ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಡೈರೆಕ್ಟಾಗಿ ಅವ್ರನ್ನೇ ಮಾತನಾಡಿಸ್ತೇನೆ. ಸರ್, ಬಂದ್ ಯಾಕೆ ಬೇಡ? ಬಂದ್ ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಅಲ್ಲಿ ಮಹಾರಾಷ್ಟ್ರದಲ್ಲಿ ಕಂಡಕ್ಟರ್ಗೆ ಹೊಡೆದಲ್ಲೇ ಹೋಗಿದ್ರೆ ಇಷ್ಟು ಬಂದು ಮಾಡೋಂಗಿರಲಿಲ್ಲ. ಇಲ್ಲಿ ಕರ್ನಾಟಕ ಭಾಳ ಇಸಾಲ್ವಾದ್ದು. ಎಲ್ಲ ಜಾತಿನೂ ಇದ್ದಾರೆ. ನಾನು ಆ ಜಾತಿ, ನಾನು ಈ ಜಾತಿ ಅಂತ ಹೇಳ್ತಾ ಇಲ್ಲ. ಎಲ್ಲರೂ ಅಣ್ತಂತಿರುವಾಗಿ ತನವಾಗಿ ನಡ್ಕೊಂಡು ಹೋಗ್ಬೇಕು. ಅದನ್ನು ಬಿಟ್ಟೆ ಅವ್ರು ನಮ್ಮ ಬೆಂಗಳೂರಲ್ಲಿ ದುಡಿಯೋದು, ಕರ್ನಾಟಕ ಬಾರ್ಡ್ರಿಗೆ ಹೋದ್ರೆ ಅಲ್ಲಿ ಹಿಡ್ಕೊಂಡು ಹೊಡೆಯೋದು, ಅದೆಲ್ಲ ಮಾಡಬಾರ್ದು. ಕಲ್ಲು ಹೊಡೆಯೋದು. ಈಗ ಅವ್ರ ಮನೆಯವರೇ ಕೂತಿರ್ತಾರೆ. ಕಲ್ಲು ಹೊಡೆದಾಗ ಗಾಯ ಆದಾಗ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾ ಬೇಡವಾ? ಖರ್ಚು ಯಾರಿಗಾಗುತ್ತೆ? ಇವ್ರಿಗೆ ತಾನೆ. ಅದನ್ನು ಬಿಟ್ಟೆ ಬೆಂಗಳೂರು ಅಂತ ಇಸಾಲಾಗಿರೋ ಜಾಗ ಕರ್ನಾಟಕದಲ್ಲಿ ಯಾವ ದೇಶದಲ್ಲೂ ಇಲ್ಲ. ಎಲ್ಲ ಅಣ್ತಂದಿರಾಗೆ ಎಲ್ಲ ಜಾತಿಯರು ಹೊಂದಾಣಿಕೆಗೆ ಹೋಗ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಇಲ್ಲಿ ಕೆಲವೊಂದಿಷ್ಟು ಅಂದರೆ ರೈತ ಸಂಘಟನೆಯವರು ಕೂಡ ಬಂದ್ಬಿಟ್ಟು ಗುಲಾಬಿ ಹೂವನ್ನು ಕೊಟ್ಬಿಟ್ಟು ಯಾವುದೇ ರೀತಿಯಿಂದಲೂ ಕೂಡ ಬಂದಿಲ್ಲ, ನಿರಾತಂಕವಾಗಿ ಓಡಾಡಿ ಎನ್ನುವಂತಹ ಒಂದು ಮನವಿಯನ್ನು ಮಾಡಿದರು. ಆದರೂ ಕೂಡ KSRTC ಬಸ್ ನಿಲ್ದಾಣ ಇರ್ಬೋದು, ಜೊತೆಗೆ BMTC ಬಸ್ ನಿಲ್ದಾಣದಲ್ಲಿ ಬಸ್ಗಳು ಇದ್ದರೂ ಕೂಡ ಪ್ರಯಾಣಿಕರ ಸಂಖ್ಯೆಯಲ್ಲಿ ತೀರಾ ವಿರಳವಾಗಿದೆ. ಪ್ರೇಮ್, ಅರುಣಾ, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀವಿ. ನಮ್ಮ ಮತ್ತೊಬ್ಬ ಪ್ರತಿನಿಧಿ ಪವಿತ್ರ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪವಿತ್ರ, ಇವತ್ತು ಅಖಂಡ ಕರ್ನಾಟಕ ಬಂದು ಬೆಂಗಳೂರಿನಲ್ಲಿ ಜನರ ಮೇಲೆ, ಜನಜೀವನದ ಮೇಲೆ ಯಾವ ರೀತಿಯ ಪರಿಣಾಮ ಬೀರ್ತಾ ಇದೆ, ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ? ಪ್ರೇಮ್, ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಬಂದ್ನ ಬಿಸಿ ತಟ್ಟದಂತೆ ಕಾಣಿಸ್ತಾ ಇಲ್ಲ. ಜನಜೀವನ ಬಹುತೇಕ ಯಥಾಸ್ಥಿತಿಯಲ್ಲಿದೆ. ಆದರೆ
ಒಂದಿಷ್ಟು ಆಟೋ ಡ್ರೈವರ್ಸನ್ನು ನಾವು ಕ್ಯೂರಿಯಾಸಿಟಿಗೆ ಮಾತಾಡಿಸಿದಾಗ ಅವರು ಹೇಳ್ತಾ ಇರುವಂಥದ್ದು ಇವತ್ತು ಕೊಂಚ ಬಾಡಿಗೆ ಕಡಿಮೆ ಆಗಿದೆ, ಎಸ್ಪೆಷಲಿ ಸ್ಟೂಡೆಂಟ್ಸ್ ಅಷ್ಟಾಗಿ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಅವರ ಮಾತು. ಅದನ್ನು ಹೊರತುಪಡಿಸಿದ್ರೆ ಬಸ್ ಸಂಚಾರ ಎಂದಿನಂತಿದೆ, ಓಲಾ ಊಬರ್ಗಳ ಸಂಚಾರ ಆಲ್ಮೋಸ್ಟ್ ನಾರ್ಮಲ್ ಆಗಿದೆ. ಇನ್ನು ಜನ ಕೊಂಚ ಬಂದ್ ಅಂತಾದಾಗ ಸಾಮಾನ್ಯವಾಗಿ ಸಹಜವಾಗಿ ಜನ ಒಂದಿಷ್ಟು ಯೋಚನೆಯನ್ನು ಮಾಡ್ತಾರೆ ಮನೆಯಿಂದ ಹೊರಗಡೆ ಬರೋದಕ್ಕೆ. ಅದರಲ್ಲೂ ಇವತ್ತು ವೀಕೆಂಡ್, ಹಾಗಾಗಿ ಜನ ಕೊಂಚ ಅಂದರೆ ಅವ್ರಿಗೆ ಆತಂಕ ಇದೆ ಇವತ್ತು ಏನಾಗುತ್ತೆ ಏನು ಅನ್ನುವಂಥದ್ದು. ಆದರೆ ಈಗ ಸದ್ಯದ ಮಟ್ಟಿಗೆ ಇನ್ನು ಮೆಟ್ರೋ ಸ್ಟೇಷನ್, ಎಸ್ಪೆಷಲಿ ಮೆಟ್ರೋ ದರ ಏರಿಕೆಯನ್ನು ಕೂಡ ಖಂಡಿಸ್ತಾ ಇದ್ರು. ಮೆಟ್ರೋ ಸ್ಟೇಷನ್ನ ಪರಿಸ್ಥಿತಿಯನ್ನು ನೋಡಿದ್ರೆ ಅದು ಕೂಡ ಯಥಾಸ್ಥಿತಿಯಲ್ಲಿದೆ. ಹಾಗಾಗಿ ತೀರಾ ಬಂಧನ ಬಿಸಿ ತಟ್ಟದಂತೆ ಜನಸಾಮಾನ್ಯರಿಗೆ ಅನ್ನಿಸ್ತಾ ಇಲ್ಲ ಪ್ರೇಮ್. ಇನ್ನು ರಾಜಾಜಿನಗರ ಮೆಟ್ರೋ ಸ್ಟೇಷನಲ್ಲಿ ಈಗ ಪ್ರತಿಭಟನೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಒಂದಿಷ್ಟು ಕನ್ನಡ ಪರ ಸಂಘಟನೆಯವರು ಇವತ್ತು ಇಲ್ಲಿ ಪ್ರತಿಭಟನೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿರೋದ್ರಿಂದ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಕಾಣಿಸ್ಬೋದು. ಇನ್ನೊಂದು ಕಡೆಗೆ ಈ ಬಾರಿಯ ಬಂದ್ ಏನಿದೆ, ಪೊಲೀಸರು ತುಂಬಾ ಪ್ರಿಕಾಷನ್ಸ್ ತಗೊಂಡಂಗೆ ಕಾಣಿಸ್ತಾ ಇದೆ, ಎಲ್ಲೂ ಕೂಡ ಜನಜೀವನಕ್ಕೆ ತೊಂದರೆ ಆಗಬಾರ್ದು ಅನ್ನುವಂತಹ ದೃಷ್ಟಿಯಿಂದ. ಹಾಗಾಗಿಯೇ ನಿನ್ನೆಯಿಂದ ಕೂಡ ಎಲ್ಲ ಹೋರಾಟಗಾರರಿಗೂ ಖುದ್ದು ನೋಟಿಸನ್ನು ಕಳಿಸಿದ್ರು. ಏನಾದರೂ ಬಂದ್ನಲ್ಲಿ ಪ್ರತಿಭಟನೆಯಲ್ಲಿ ರ್ಯಾಲಿಯನ್ನು ನಡೆಸಿದ್ರೆ ನಾವು ಬಂಧನಕ್ಕೆ ನಿಮ್ಮನ್ನು ಒಳಪಡಿಸ್ತೀವಿ ಅನ್ನುವಂಥದ್ದಾಗಿ. ಹಾಗಾಗಿ ಬಹುತೇಕ ಎಲ್ಲ ಕಡೆ ಕೂಡ ಎಸ್ಪೆಷಲಿ ಮೆಟ್ರೋ ನಿಲ್ದಾಣಗಳು, ಬಸ್ ನಿಲ್ದಾಣಗಳು, ಅಲ್ಲಲ್ಲಿ ಮಾರ್ಕೆಟ್ಗಳು ಎಲ್ಲ ಕಡೆ ಕೂಡ ಪೊಲೀಸರ ಬಿಗಿ ಭದ್ರತೆಯು ಕೂಡ ಕಾಣಿಸ್ತಾ ಇದೆ. ಎಲ್ಲೂ ಅಹಿತಕರ ಘಟನೆಗೆ ಆಸ್ಪದ ಕೊಡದಂತೆ ಅಂದರೆ ಬಂದ್ ಯಾವ ರೀತಿ ಜನಜೀವನದ ಮೇಲೆ ಪರಿಣಾಮ ಬೀರದಂತೆ ಪೊಲೀಸರು ಕಾವಲನ್ನು ಕೊಡ್ತಾ ಇದ್ದಾರೆ. ಓಕೆ ಪವಿತ್ರ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀವಿ. ನಮ್ಮ ಮತ್ತೊಬ್ಬ ಪ್ರತಿನಿಧಿ ಭಾರತಿ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ಅವರಿಂದಲೂ ಕೂಡ ಡೀಟೇಲ್ಸನ್ನು ಪಡಿತಾ ಹೋಗೋಣ. ಭಾರತಿ, ಇವತ್ತು ಹೇಳಿ ಕೇಳಿ ವೀಕೆಂಡು, ದೊಡ್ಡ ಮಟ್ಟದಲ್ಲಿ ಜನ ಶಾಪಿಂಗು, ಸಿನಿಮಾ ಅಂಥೇಳಿ ಓಡಾಡಿಸುವಂತಹ ದಿನ. ಈ ಸಂದರ್ಭದಲ್ಲಿ ಈ ಅಖಂಡ ಕರ್ನಾಟಕ ಬಂದ್ ಅನ್ನುವಂತಹ ವಿಚಾರ ಜನರಿಗೆ ತಡ್ತಾ ಇದೆಯಾ? ಜನರು ಈ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಡೀಟೇಲ್ಸ್ ಕೊಡ್ಬೋದಾ ಅಂತ ಹೇಳಿ. ಹೌದು ಪ್ರೇಮ್, ನಾನೀಗ ಇರುವಂಥದ್ದು ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ. ಇದು 4-5 ಮುಖ್ಯ ರಸ್ತೆಗೆ ಕನೆಕ್ಟ್ ಆಗುತ್ತೆ, ಮುಖ್ಯವಾಗಿ ಚಿಕ್ಕಪೇಟೆ ಅವೆನ್ಯೂ ರೋಡ್. ವೀಕೆಂಡ್ ಬಂತಂದರೆ ಸಾಕು, ಎಲ್ರಿಗೂ ಗೊತ್ತಿರೋ ಹಾಗೆ ಇದು ಸದಾ ಗಿಜಿಗುಡುವಂತಹ ಜಾಗ. ಹಾಗೆಯೇ ಇಲ್ಲಿ ಸ್ವಲ್ಪ ಸಂಖ್ಯೆಯಲ್ಲಿ ಕಮ್ಮಿ ಆಗಿದೆ. ಬಹುಶಃ ಈಗ ಬೆಳಗ್ಗೆ ಸಂದರ್ಭ ಆಗಿರೋದ್ರಿಂದ ಜನ ಬರ್ತಾ ಇಲ್ವೋ ಏನೋ. ಜನಗಳಿಗೆ ಇನ್ನೂ ಕೂಡ ಗೊಂದಲ ಇದೆ, ಯಾವ ರೀತಿಯಲ್ಲಿ ಬಂದಿದೆ, ತಾವು ಹೊರಗಡೆ ಬಂದರೆ ಯಾವ ರೀತಿಯಲ್ಲಿ ಪ್ರಾಬ್ಲಮ್ ಆಗುತ್ತೇನೋ ಅನ್ನೋ ಗೊಂದಲ ಅಂತೂ ಇದ್ದೇ ಇದೆ. ಆದರೆ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಸ್ವಲ್ಪ ಇಳಿಮುಖ ಆಗಿರ್ಬೋದು. ಆದರೆ ಎಂದಿನಂತೆ ಅವರು ಸ್ವಂತ ವೆಹಿಕಲ್ ಏನೇನು ಬರ್ತಾರೆ ಅವರು ಸಾರ್ವಜನಿಕರು, ಅವರು ಆ್ಯಸ್ ಯೂಶುವಲ್ ರೆಗ್ಯುಲರ್ ಆಗಿ ನಾವು ನೋಡ್ತಾ ಇರ್ಬೋದು ದೃಶ್ಯಗಳನ್ನು. ಆ್ಯಸ್ ಯೂಶುವಲ್ ಅವರು ಪ್ರಯಾಣ ಏನು ಮುಂದುವರಿತಾನೆ ಇದೆ. ಜನರು ತಂಪಾಡಿ ತಾವು ಹೋಗ್ತಾನೆ ಇದ್ದಾರೆ, ತಮ್ಮ ಕೆಲಸದಲ್ಲಿ ತಾವು ಬ್ಯುಸಿಯಾಗಿದ್ದಾರೆ. ಮುಖ್ಯವಾಗಿ ಇದು ಪ್ರತಿಭಟನಾಕಾರರಿಗೆ ಹೈ ವೋಲ್ಟೇಜ್ ಜಾಗ ಆಗಿರೋದ್ರಿಂದ ಇಲ್ಲಿ ಹೆಚ್ಚಿಗೆ ಸಂಖ್ಯೆಯಲ್ಲಿ ಟೌನ್ ಹಾಲ್ನಿಂದ ಇಲ್ಲಿಗೆ ಬರುವಂತಹ ಪ್ರತಿಭಟನಾಕಾರರು ಜಾಸ್ತಿ ಸಂಖ್ಯೆಯಲ್ಲಿ ಸೇರ್ಬೋದು. ಆ ಬಳಿಕ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಬಹುದು ಅನ್ನೋ ಕಾರಣಕ್ಕೆ ಇಲ್ಲಿ ಹತ್ತಿಕ್ಕೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅಂದರೆ ಮುಖ್ಯವಾಗಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಪಡೆಯನ್ನು ನಿಯೋಜನೆ ಮಾಡಿಕೊಳ್ಳಲಾಗಿದೆ, ಜೊತೆಗೆ ಹದ್ದಿನ ಕಣ್ಣನ್ನು ಇಡಲಾಗಿದೆ. ಎಲ್ಲಿ ಯಾವುದೇ ರೀತಿಯಲ್ಲಿ ಆತಂಕದ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಬಾರ್ದು, ಉದ್ವಿಗ್ನತೆ ಉಂಟಾಗಬಾರ್ದು ಅಂತ ಹೇಳಿ ಎಲ್ಲ ರೀತಿಯಲ್ಲಿ ಒಂದು ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದರೆ ರೆಗ್ಯುಲರ್ ಆಗಿ ಏನು ಜನ ಓಡಾಡ್ತಾ ಇದ್ರು ಅದೇ ರೀತಿಯಲ್ಲಿ ನಡೀತಾ ಇದೆ. ಮುಂದೆ ಟೈಮ್ ಬಂದಾಗ ನೋಡಬೇಕು, 1-2 ಗಂಟೆ ಬಳಿಕ ಯಾವ ರೀತಿಯೆಲ್ಲ ಪರಿಸ್ಥಿತಿ ಹತೋಟಿ ಮೀರಿ ಹೋಗುತ್ತೋ ಅಥವಾ ಜನರು ಆ್ಯಸ್ ಯೂಶುವಲ್ ಅವರ ಕಾರ್ಯಗಳಲ್ಲಿ ನಿರತರಾಗ್ತಾರೋ ಅನ್ನೋದನ್ನು. ಪ್ರೇಮ್, ಓಕೆ, ಥ್ಯಾಂಕ್ ಯು ಭಾರತಿ, ಪವಿತ್ರ ಮತ್ತು ಅರುಣ. 10 ಗಂಟೆವರೆಗೂ ಕೂಡ ಜನ ನೋಡುವಂತಹ ಸಾಧ್ಯತೆ ಬಂದು ಅಂತ ಹೇಳ್ತಾರೆ. ಬಸ್ ಇದ್ರು, ಆಟೋ ಇದ್ರು, ಓಡಾಡೋದಕ್ಕೆ ಸ್ವಲ್ಪ ಭಯ ಕೂಡ ಇರುತ್ತೆ. 10 ಗಂಟೆ ಮೇಲೆ ಬಂದ ಪರಿಸ್ಥಿತಿ ನೋಡಿಕೊಂಡು ಜನ ಕೂಡ ರಸ್ತೆಗಿಳಿಯುವಂತಹ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಬಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುಖೇಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಅವರಿಂದ ಡೀಟೇಲ್ಸನ್ನು ಪಡಿತಾ ಹೋಗೋಣ. ಸುಖೇಶ್, ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಪಬ್ಲಿಕ್ ಟಿವಿ ನಾನ್ ಸ್ಟಾಪ್ ಕವರೇಜನ್ನು ಮಾಡ್ತಾ ಇರುವಂಥದ್ದು. ಬೆಳಗ್ಗೆಯಿಂದ ಬೆಂಗಳೂರಿಗರು ಒಂದು ರೀತಿ ನೀರಸ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ರು ಬಂದ್ಗೆ. ಈಗೇನಾದರೂ ಆ ಬಂದ ಎಫೆಕ್ಟ್ ಜನರಿಗೆ ತಡ್ತಾ ಇದೆಯಾ? ಬಂದ ಬಿಸಿ ಏರ್ತಾ ಇದೆಯಾ? ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಸುಖೇಶ್ ಅಲ್ಲಿ? ಪ್ರೇಮ್, ನಾನೀಗ ಶಾಂತಿನಗರ ಬಸ್ ನಿಲ್ದಾಣದಲ್ಲಿದ್ದೀನಿ. ಬಸ್ ನಿಲ್ದಾಣದ ಸಮೀಪದಲ್ಲಿ ನಾವಿಲ್ಲಿ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಇಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡ್ಕೊಂಡಿರುವಂಥದ್ದು, ಅಂದರೆ ಒಂದು ಪೊಲೀಸ್ ವ್ಯಾನ್ ಇದೆ ಇಲ್ಲಿನ ಸೆಕ್ಯೂರಿಟಿಗಾಗಿ. ಅದನ್ನು ಹೊರತುಪಡಿಸಿ ರಸ್ತೆ ಕಡೆ ಬರೋದಾದರೆ ವಾಹನಗಳ ಮೂವ್ಮೆಂಟ್ ಯಥಾವತ್ತಾಗಿದೆ. ಅಂದರೆ ಇದುವರೆಗೂ ಕೂಡ ಸಂಪೂರ್ಣವಾಗಿ ಇಲ್ಲಿನ ಬಂದ್ಗೆ ನೀರಸ ಪ್ರತಿಕ್ರಿಯೆ ಮುಂದುವರೆದಂತೆ ಕಾಣಿಸ್ತಾ ಇದೆ. ಅದು BMTC ಬಸ್ಗಳಿರ್ಬೋದು, KSRTC ಇರ್ಬೋದು, ಅಥವಾ ಅಂತಾರಾಜ್ಯ ಮಟ್ಟದಲ್ಲಿ ಓಡಾಡ್ತಕ್ಕಂಥ ಬಸ್ಗಳ ದಟ್ಟಣೆ ಇರ್ಬೋದು, ಇವೆಲ್ಲವೂ ಕೂಡ ಯಥಾವತ್ತಾಗಿ ಸಂಚಾರವನ್ನು ಮಾಡ್ತಾ ಇರುವಂಥದ್ದು ನಮ್ಮ ಕಣ್ಣಿಗೆ ಈಗ ಸದ್ಯಕ್ಕೆ ಕಾಣ್ತಾ ಇರುವಂಥ ದೃಶ್ಯ. ಬಹುಶಃ ಇನ್ನೇನಾದರೂ ಸ್ವಲ್ಪ ಸಮಯದ ನಂತರ ಏನಾದರೂ ಬದಲಾವಣೆಗಳಾಗುತ್ತಾ ಇದರಲ್ಲಿ ಸದ್ಯದ ಪರಿಸ್ಥಿತಿಗೆ ಹೇಳುವಂಥದ್ದು ಕಷ್ಟ.
ಆದರೆ ಈಗ ನಾವು ನೋಡ್ತಾ ಇರುವಂಥ ಈ ದೃಶ್ಯ ಶಾಂತಿನಗರದ ಮತ್ತೆ ನನ್ನ ಎಡಭಾಗಕ್ಕೆ ಅಂದರೆ ಶಾಂತಿನಗರದ ಬಸ್ ಸ್ಟ್ಯಾಂಡ್ನ ಸಿಗ್ನಲ್ ಇರ್ಬೋದು, ಅಂದರೆ ಲಾಲ್ಬಾಗ್ ರೋಡ್ ಇರ್ಬೋದು ಅಥವಾ ರಿಚ್ಮಂಡ್ ಸರ್ಕಲ್ ಕಡೆ ಹೋಗುವಂಥ ರಸ್ತೆ ಇರ್ಬೋದು, ಇಲ್ಲೂ ಕೂಡ ವಾಹನ ಮಾಮೂಲಿ ಸಿಗ್ನಲ್ಗಳಿಗೆ ಏನು ಬರ್ತಾ ಇದ್ದು ಅದೇ ರೀತಿ ಯಥಾವತ್ತಾಗಿ ಬರ್ತಾ ಇರುವಂಥ ದೃಶ್ಯಗಳು ಕೂಡ ನಮಗೆ ಕಂಡು ಬರ್ತಾ ಇದೆ. ಇವೆಲ್ಲವನ್ನು ನೋಡ್ತಾ ಹೋದರೆ ಸದ್ಯದ ಪರಿಸ್ಥಿತಿಗೆ ಶಾಂತಿನಗರ ಬಸ್ ನಿಲ್ದಾಣದ ಸಮೀಪದಲ್ಲಿ ಬಂದ್ಗೆ ನೀರಸ ಪ್ರತಿಕ್ರಿಯೆ. ಯಾಕಂದ್ರೆ ಯಥಾವತ್ತಾಗಿ ಬಸ್ಗಳಲ್ಲಿ ನೋಡ್ತಾ ಇರಬಹುದು, ಸಂಚಾರವೂ ಕೂಡ ಮಾಮೂಲಿನಂತೆ ಸಂಚಾರ, ಜನದಟ್ಟಣೆ ಬಸ್ಸಿನ ಒಳಗಡೆ ಇರುವಂಥದ್ದು ಕಾಣಿಸ್ತಾ ಇದೆ. ಅದೇ ರೀತಿಯಲ್ಲಿ ಬಸ್ ಸ್ಟ್ಯಾಂಡ್ಗೆ ಬಂದು ಹೋಗುವಂಥ ಬಸ್ಸುಗಳ ಸಂಖ್ಯೆಯು ಕೂಡ ಅಷ್ಟೇ ಪ್ರಮಾಣದಲ್ಲಿ ಮಾಮೂಲಿನಂತೆ ಇದೆ. ಯಾವುದು ಕೂಡ ಶಾರ್ಟೇಜ್ ಇದೆ ಅಥವಾ ಬಸ್ಸುಗಳ ಸಂಖ್ಯೆ ಕಡಿಮೆ ಇದೆ ಅನ್ನುವಂತಹ ಪರಿಸ್ಥಿತಿ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಯಥಾವತ್ತಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳು ಬರ್ತಾ ಇರೋದ್ರಿಂದ ಜನ ಕೂಡ ಬರ್ತಾ ಇದ್ದಾರೆ ಮಾಮೂಲಿನಂತೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಬಂದ್ಗೆ ನೀರಸವಾದಂಥ ಒಂದು ಪ್ರತಿಕ್ರಿಯೆ ಕಂಡು ಬಂದಂತೆ ಕಾಣಿಸ್ತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಬೆಂಗಳೂರಿನಲ್ಲಿ ಯಾವ ರೀತಿ ಬಂದ್ಗೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಅನ್ನೋದರ ಡೀಟೇಲ್ಸ್. ಮತ್ತೊಂದು ಕಡೆ ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಕೂಡ ಈಗಾಗಲೇ ಪ್ರತಿಭಟನೆಯನ್ನ ಹೋರಾಟಗಾರರು ಆರಂಭಿಸಿದ್ದಾರೆ. ಮಹಾರಾಷ್ಟ್ರದ ಪುಂಡರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನೀವೀಗ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಇದು ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ನ ಡ್ರೋನ್ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಜನಸಂಖ್ಯೆ ಇವತ್ತು ಸ್ವಲ್ಪ ವಿರಳವಾಗಿರುವಂಥದ್ದಲ್ಲಿ ಜೊತೆಗೆ ಬಸ್ಸುಗಳ ಸಂಖ್ಯೆ ಕೂಡ ಕಡಿಮೆ ಆಗಿರೋದನ್ನು ಗಮನಿಸ್ತಾ ಇದ್ದೀರಿ. ಹೇಳಿ ಕೇಳಿ ಇವತ್ತು ಶನಿವಾರ ವೀಕೆಂಡು, ಬೇರೆ ಬೇರೆ ಊರುಗಳಿಂದ ಜನ ಇಲ್ಲಿಗೆ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ರು. ಇಲ್ಲಿಂದ ಬೇರೆ ಬೇರೆ ಊರುಗಳಿಗೆ ಹೋಗೋರ ಸಂಖ್ಯೆ ಕೂಡ ದೊಡ್ಡದಾಗಿರ್ತಿತ್ತು. ಆದರೆ ಈಗ ಜನರ ಸಂಖ್ಯೆ ಏನಿದೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ವಿರಳವಾಗಿ ಕಾಣಿಸ್ತಾ ಇರುವಂಥದ್ದು. ಬಸ್ಸುಗಳ ಸಂಖ್ಯೆ ಕೂಡ ಕಡಿಮೆ ಆಗಿರೋದನ್ನು ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಮೆಜೆಸ್ಟಿಕ್ನ ಸುತ್ತಮುತ್ತ ಕೂಡ ಜನದಟ್ಟಣೆ ಕಡಿಮೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ಇದೆಲ್ಲದಕ್ಕೂ ಕಾರಣ ಅಖಂಡ ಕರ್ನಾಟಕ ಬಂದ್. ಪ್ರತಿನಿತ್ಯ ನಾರ್ಮಲ್ ಡೇಸ್ಗಳಲ್ಲಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಇರ್ತಾ ಇದ್ರು.